ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುಭೆ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ. ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಅತಿಯಾದಂಥ ಶತ್ರುಬಾಧೆ ಇದೆ. ಶತ್ರುಗಳು ಜಾಸ್ತಿ ಇದ್ದಾರೆ. ಆಫೀಸಲ್ಲೇ ಆಗಿರ್ಬೋದು, ಮನೆಯಲ್ಲೇ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಸರಳವಾಗಿರ್ತಕ್ಕಂಥ ವಿಧಾನವನ್ನು ಅನುಸರಣೆಯನ್ನು ಮಾಡಿ. ಇದು ಕ್ಲಿಷ್ಟವಾಗಿರ್ತಕ್ಕಂಥ ಶತ್ರುವನ್ನು ದೂರ ಮಾಡ್ತಕ್ಕಂಥದ್ದಿರುತ್ತೆ. ವೆರಿ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ತಂತ್ರ. ಇದನ್ನು ಶನಿವಾರಗಳಂದು ಅಥವಾ ಮಂಗಳವಾರಗಳಂದು ಮಾಡ್ತಕ್ಕಂಥದ್ದು ಇರ್ತದೆ. ಕೊನೆಯ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಖಂಡಿತ ಯಾರು ಈ ಒಂದು ವಿಡಿಯೋನ ಮಿಸ್ ಮಾಡ್ಕೋಬೇಡಿ, ನೋಡಿ ಕಂಪ್ಲೀಟಾಗಿ. ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ, ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ. ಶನಿವಾರ ಈ ದಿನ ದ್ವಿತೀಯ ತಿಥಿ, ಶುಕ್ಲಪಕ್ಷ, ಸುಕರ್ಮ ಯೋಗ, ಕೌಳವ ಹಾಗೆ ತೈತುಲ ಕರ್ಣ ಇರತಕ್ಕಂಥದ್ದು. ಚಂದ್ರ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 9:15 10:40 ಹಾಗೆ ಯಮಗಂಡ ಕಾಲ ಇರತಕ್ಕಂಥದ್ದು ಮಧ್ಯಾಹ್ನ 1:32 2:58 ಹಾಗೆ ಗುಳಿಕ ಕಾಲ ಬೆಳಗ್ಗೆ 6:23 7:49 ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಸಹಿತ 6:48 7:31 ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಬೆಳಗ್ಗೆ 11:45 12:28 ಚಂದ್ರ ಕೂತಿರ್ತಕ್ಕಂಥದ್ದು ಬುಧನ ನಕ್ಷತ್ರದಲ್ಲಿ ಅಷ್ಟಮ ಸ್ಥಾನದಲ್ಲಿ ಚಂದ್ರ ಸ್ಥಿತವಾಗಿದ್ದಾನೆ. ಅಂದರೆ ವೃಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು. ಯಾರಿಗೆ ಯಾವ ಫಲ ನೋಡೋಣ. ಮೊದಲು ಮೇಷರಾಶಿಯವರ ಫಲ ನೋಡಿ. ಮೇಷರಾಶಿಯವರು ನೆರೆಹೊರೆ, ಜಮೀನು ಹಾಗೆ ಶತ್ರು, ಈ 3 ಜನಗಳ ಹತ್ರ ಬಹಳ ಕೇರ್ಫುಲ್ ಆಗಿರಿ. ಬಟ್ ವಿಪರೀತ ರಾಜಯೋಗ ಅಂತ ನೋಡಿದ್ವಿ. 6ರ ಅಧಿಪತಿ ದುಸ್ಥಾನದ ಅಧಿಪತಿ ದುಸ್ಥಾನದಲ್ಲಿದ್ದಾನೆ. ಶುಭ ಫಲಗಳು ಎರಡೂ ಇದೆ. ಆದರೆ ಅಷ್ಟಮ ಸ್ಥಾನ ಅಷ್ಟು ಉತ್ತಮದ ಸ್ಥಾನವಲ್ಲ. ಅಷ್ಟಮ ಸ್ಥಾನದಲ್ಲಿ ಬುಧ ಅಸ್ತಂಗತ ಹಾಗೆ ವಕ್ರನಾಗಿದ್ದಾನೆ. ವಿಪರೀತವಾದಂಥ ವಿತಂಡವಾದ ಕೇಳಿದ್ರೆ ದಿನ ತೊಂದರೆ. ವಿದ್ಯಾರ್ಥಿಗಳಿಗೆ ಖಂಡಿತ ಶುಭ ಕಾಲವಲ್ಲ. ದಾಂಪತ್ಯ ಒಂದಲ್ಲ ಒಂದು ಸಮಸ್ಯೆಗಳು ಕಾಡ್ತದೆ. ವಿಷ್ಣು ಸಹಸ್ರನಾಮ ಹೆಸರು ಕಾಳು ಉಸ್ಲಿಯನ್ನು ವಿಷ್ಣು ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಹಂಚ್ತಕ್ಕಂಥದ್ದು ಬಹಳ ಮುಖ್ಯ. ಹಾಗೆ ವೃಷಭ ರಾಶಿಯವರ ವಿಚಾರಕ್ಕೆ ಬರೋದಾದರೆ 2 ಮತ್ತು 5ರ ಅಧಿಪತಿ ಸಪ್ತಮ ಸ್ಥಾನದಲ್ಲಿ ಕುಜನೊಟ್ಟಿಗಿದ್ದಾನೆ. ಮೆಲಗಿ ಬುಧನ ಸ್ಥಾನ ಸ್ಥಿತವಾಗಿರ್ತಕ್ಕಂಥದ್ದಲ್ಲೇ ಚಂದ್ರನೊಟ್ಟಿಗೆ ಅತಿರೇಕವಾಗಿರ್ತಕ್ಕಂಥದ್ದನ್ನು ಕಡಿಮೆ ಮಾಡಿ ಅಷ್ಟೇ. ಬಟ್ ಒಳ್ಳೆಯದಿದೆ ವೃಷಭ ರಾಶಿಯವ್ರಿಗೆ. ಅತಿರೇಕದ್ದು ವ್ಯಕ್ತಪಡಿಸೋದು, ಅತಿರೇಕದ ಒಂದು ಢಾಂಬಿಕವಾಗಿರ್ತಕ್ಕಂಥ ರೀತಿ, ಈ ಓವರ್ ಎಕ್ಸ್ಪ್ರೆಷನ್ಸ್ ಈಸ್ ಟೂ ಮಚ್ ಬ್ಯಾಡ್ ವೃಷಭ ರಾಶಿಯವ್ರಿಗೆ. ಬಟ್ ಗುಡ್ ಇದೆ, ಖಂಡಿತ ಗುಡ್ ಇದೆ, ಒಳ್ಳೆಯದಿದೆ. ಅದನ್ನು ತಾವು ಸರಿಯಾಗಿ ನಿರ್ವಹಣೆಯನ್ನು ಮಾಡಿಕೊಂಡ್ರೆ ಈ ದಿನ ಖಂಡಿತವಾಗಿ ಭಾಳ ಶುಭವಾಗ್ತದೆ. ನೀವು ಕೂಡ ಲಕ್ಷ್ಮೀ ವೆಂಕಟೇಶ್ವರ ಆರಾಧನೆಯನ್ನು ಮಾಡಿಕೊಳ್ಳಿ, ಇನ್ನಷ್ಟು ಶುಭ ಕಾಲ ಆಗ್ತದೆ. ಮಿಥುನ ರಾಶಿ ಮನೆಯ ಬಗ್ಗೆ, ಆಸ್ತಿಯ ಬಗ್ಗೆ, ಸಾಲದ ಬಗ್ಗೆ, ಲೋನ್ಗಳ ಬಗ್ಗೆ ವಿಚಾರಗಳನ್ನು ಈ ದಿನ ತಾವು ನಡೆಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಮನೆ ನಿರ್ಮಾಣ ಮಾಡಬೇಕು, ಅದು ಹೇಗೆ ನಾವು ಸರ್ವೈವ್ ಮಾಡಬೇಕು, ಸಾಲಗಳನ್ನು ಹೇಗೆ ತಗೋಬೇಕಾಗ್ತದೆ, ಇವೆಲ್ಲವನ್ನು ನೋಡ್ತೀರಿ. ಬಟ್ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥ ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಸಣ್ಣಪಟ್ಟ ಶತ್ರುಬಾಧೆಗಳು ಕೂಡ ಇರ್ತದೆ. ಅಹಂ ಕೂಡ ನಿಮ್ಮಲ್ಲಿ ಜಾಸ್ತಿ ಇರ್ತಕ್ಕಂಥ ಸಂದರ್ಭ ತೋರಿಸ್ತದೆ. ಸಾಧ್ಯವಾದಷ್ಟು ಕೇರ್ಫುಲ್ ಆಗಿರ್ತಕ್ಕಂಥದ್ದು ಭಾಳ ಮುಖ್ಯ. ಬಟ್ ಆರೋಗ್ಯದ ವಿಚಾರವಾಗಿ ವಿಷ್ಣು ಸಹಸ್ರನಾಮವನ್ನು ಪಠಿಸಿ, ಶುಭವಾಗ್ತದೆ. ಕಟಕ ರಾಶಿ ಖಂಡಿತವಾಗಿ ಹಣಕಾಸಿನ ವಿಚಾರದಲ್ಲಿ, ಕೆಲಸದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿ. ಅನ್ನೆಸಸರಿಯಾಗಿ ಈ ದಿನ ವಾದ ವಿವಾದಕ್ಕೆ ಇಳಿಯೋದು ಬೇಡ. ಅತಿಯಾದಂಥ ಬುದ್ಧಿ, ಅತಿಯಾದಂಥ ಸಮಸ್ಯೆ ಅಂದರೆ ದುರ್ಬುದ್ಧಿ ಆಗಿರ್ತಕ್ಕಂಥದ್ದು ಸಮಸ್ಯೆಯನ್ನು ತರ್ತದೆ.
ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಕೇರ್ಫುಲ್ಲಾಗಿ ಕೆಲಸ ಮತ್ತು ನಿಮ್ಮ ಹಣಕಾಸು ವ್ಯಾವಹಾರಿಕವಾಗಿ ಇದನ್ನು ಬಹಳ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಹಿನ್ನಡೆ ಇರತಕ್ಕಂಥ ದಿನ, ಅಷ್ಟು ಶುಭದ ಕಾಲವಲ್ಲ. ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು, ತಾವು ಹೆಸರು ಕಾಳನ್ನು ನಿವಾಳಿಸಿ ಪಕ್ಷಿಗಳಿಗೆ ಆಗ್ತಕ್ಕಂಥ ಕೆಲಸ ಇವೆಲ್ಲ ಮಾಡಬೇಕಾಗ್ತದೆ. ವಿಷ್ಣುವಿನ ಸನ್ನಿಧಾನವನ್ನು ಭೇಟಿ ಮಾಡಿ, ಶುಭವಾಗ್ತದೆ. ಸಿಂಹರಾಶಿ, ಖಂಡಿತ ಸಿಂಹರಾಶಿಯವರಿಗೆ ಒಂದು ಭೂಮಿಯ ಯೋಗದ ಲಭ್ಯತೆ ಇರುತ್ತೆ. ಹಾಗೆ ಯಾವುದೇ ಕೆಲಸವನ್ನು ಈ ದಿನ ಯೋಚಿಸಿ ಮಾಡ್ತೀರಿ, ಭಾಳ ಬುದ್ಧಿವಂತಿಕೆಯಿಂದ ಮಾಡ್ತಕ್ಕಂಥದ್ದು ಇರುತ್ತೆ. ಬಟ್ ಫಾಸ್ಟಾಗಿ ನಡೀತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಹಣಕಾಸು ವಹಿವಾಟು ಚೆನ್ನಾಗಿ ನಡೀತದೆ, ವ್ಯಾವಹಾರಿಕವಾಗಿ ಚೆನ್ನಾಗಿ ನಡೀತಕ್ಕಂಥದ್ದು ಇರುತ್ತೆ ಸಿಂಹರಾಶಿಯವ್ರಿಗೆ. ಜೊತೆಗೆ ಬಹಳ ಬುದ್ಧಿವಂತಿಕೆಯಿಂದ ಎಲ್ಲವನ್ನು ಸಾಧಿಸ್ತೀರಿ. ಹಾಗೆ ವಿದ್ಯಾರ್ಥಿಗಳಿಗೆ ಶುಭತ್ವ ಇರತಕ್ಕಂಥ ದಿನ. ನೀವು ಕೂಡ ವಿಷ್ಣು ಸಹಸ್ರನಾಮವನ್ನು ಪಠಿಸಿ, ಶುಭವಾಗ್ತದೆ. ಕನ್ಯಾ ರಾಶಿಯವರ ಫಲಾಫಲ ನೋಡಿ, ಕನ್ಯಾ ರಾಶಿಯವ್ರಿಗೆ ತುಂಬಾ ಎಫರ್ಟ್ ಹಾಕಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಈ ದಿನ ಬರುತ್ತೆ. ಅಫ್ಕೋರ್ಸ್ ಒಳ್ಳೆಯ ದಿನ ಕೂಡ ಕನ್ಯಾ ರಾಶಿಯವ್ರಿಗೂ ಸಹಿತ. ವಿತಂಡವಾದವನ್ನು ಬಿಟ್ಬಿಡಿ, ಅತಿ ಓವರ್ ಕಾನ್ಫಿಡೆಂಟನ್ನು ಬಿಟ್ಬಿಡಿ. ಅದು ಸ್ವಲ್ಪ ಮಟ್ಟಿಗೆ ನಿಮಗೆ ಹಿನ್ನಡೆಯನ್ನು ತರ್ತದೆ. ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ಶ್ರದ್ಧಾವಹಿಸಿ ಕೆಲಸಗಳನ್ನು ಮಾಡಿದ್ದೆ ಆದಲ್ಲಿ ಈ ದಿನ ಭಾಳ ಶುಭವಾಗಿರ್ತಕ್ಕಂಥ ರಿಸಲ್ಟು ಕೂಡ ಸಿಗುತ್ತೆ. ದಾಂಪತ್ಯದ ಸಣ್ಣಪುಟ್ಟ ವಿರಸಗಳು ಕಾಣಿಸ್ಕೊಳ್ಳುತ್ತೆ. ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಶುಭತ್ವ ಇರತಕ್ಕಂಥದ್ದು ಇರುತ್ತೆ. ಚಾಲಕರಿಗೆ ಸ್ವಲ್ಪ ಶುಭತ್ವ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ, ತುಲಾರಾಶಿಯವರಿಗೆ 9ರ ಅಧಿಪತಿ ಧನಸ್ಥಾನದಲ್ಲಿದ್ದಾನೆ, ಅಷ್ಟಾಧಿಪತಿ ಧನಸ್ಥಾನದಲ್ಲಿದ್ದಾನೆ. ಖಂಡಿತ ಒಂದು ವ್ಯಾವಹಾರಿಕವಾಗಿರ್ತಕ್ಕಂಥ ದಿನ, ಕುಟುಂಬಕ್ಕೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂಥ ದಿನ. ಹಾಗೆ ಸಂಬಂಧಗಳಲ್ಲಿ ಶುಭವನ್ನು ಕಾಣ್ತಕ್ಕಂಥ ದಿನ ಕೂಡ ಆಗ್ತದೆ. ಎಕ್ಸೈಟ್ಮೆಂಟ್ ಆಗಿ ತಾವು ಯಾವುದನ್ನು ಕೂಡ ಇನ್ವಾಲ್ವ್ಮೆಂಟ್ ಇರಲಿಬೇಡಿ. ಯಾಕೆಂದರೆ ಕುಜನೊಟ್ಟಿಗೆ ಬುಧ ಇದ್ದಾನೆ, ಚಂದ್ರ ಇದ್ದಾನೆ. ಒಂದು ರೀತಿಯಾಗಿ ಶುಭ ಅಶುಭಗಳು ಎರಡೂ ಇರ್ತದೆ. ಸ್ಮಾಲ್ ಮಾಡರೇಟಾಗಿ ನೀವು ನಿಮ್ಮ ಬುದ್ಧಿಯನ್ನು ಇಟ್ಕೊಂಡ್ರೆ ಅಫ್ಕೋರ್ಸ್ ಇದು ವೆರಿ ಗುಡ್ ಡೇ ಕೂಡ, ಖಂಡಿತ ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವ್ರಿಗೆ ಈ ಅಷ್ಟಮಾಧಿಪತಿಯಾಗಿ ಲಾಭಾಧಿಪತಿ ಬುಧ ಅಸ್ತಂಗತನಾಗಿ ವಕ್ರನಾಗಿ ನಿಮ್ಮ ಜಾತಕದಲ್ಲೇ ಇದ್ದಾನೆ. ಫಿಕಲ್ಡ್ ಮೈಂಡ್ ಇರ್ತದೆ. ಹಾಗೆ ಕುಜನೊಟ್ಟಿಗಿರೋದ್ರಿಂದ ಎನರ್ಜಿಕಲ್ ಡೇ ಇರ್ತದೆ. ನಿಗೂಢವಾಗಿರ್ತಕ್ಕಂಥ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಅತಿಯಾದಂಥ ಬುದ್ಧಿಗಳನ್ನು ಉಪಯೋಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ. ಎಲ್ಲ ನನಗೆ ಗೊತ್ತು ಅಂತಕ್ಕಂಥ ಅಹಂ ನಿಮಗೆಲ್ಲಿ ಬಂದುಬಿಡುತ್ತಿದ್ದೀನ. ಬಟ್ ಅಫ್ಕೋರ್ಸ್ ಈಸ್ ಅ ಗುಡ್ ಡೇ ಕೂಡ ವೃಶ್ಚಿಕ ರಾಶಿಯವ್ರಿಗೂ ಕೂಡ. ಅದನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳಿಗೆ ವ್ಯಾವಹಾರಿಕವಾಗಿ ಕೂಡ ಶುಭತ್ವ ಇರತಕ್ಕಂಥ ದಿನ ಕೂಡ ಆಗುತ್ತೆ. ಹಾಗೆ ಧನುರಾಶಿಯವರ ಫಲಾಫಲ, ಧನುರಾಶಿಯವರಿಗೆ ವ್ಯಾವಹಾರಿಕವಾಗಿ ನಷ್ಟವನ್ನು ಅನುಭವಿಸ್ತೀರಿ. ಕೆಲಸದಲ್ಲಿ ಒತ್ತಡ ಇರತಕ್ಕಂಥ ದಿನ ಕೂಡ ಆಗುತ್ತೆ. ಆರೋಗ್ಯದ ವಿಚಾರವಾಗಿ ಕಾಳಜಿಯನ್ನು ವಹಿಸಿ. ಸಂಗಾತಿಗೋಸ್ಕರ ಖರ್ಚುಗಳು ಜಾಸ್ತಿ ಬರ್ತಕ್ಕಂಥದ್ದು ಇರ್ತದೆ. ವ್ಯಾಪಾರಗಳು ನಷ್ಟಕ್ಕೆ ಸಾಕ್ತಕ್ಕಂಥದ್ದು ಇರುತ್ತೆ. ವಿದ್ಯಾರ್ಥಿಗಳು ಕೂಡ ಅಷ್ಟು ಉತ್ತಮತೆಯನ್ನು ಕಾಣಿಸ್ತಾ ಇಲ್ಲ ಈ ದಿನ. ಸಾಧ್ಯವಾದರೆ ಹೆಸರುಗಳನ್ನು ನಿವಾಳಿಸಿ ಪಕ್ಷಿಗಳಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿ, ಶುಭವಾಗ್ತದೆ. ಮಕರ ರಾಶಿ ಖಂಡಿತವಾಗಿ ಒಂದು ಭಾಗ್ಯಾಧಿಪತಿ ಆಗಿರತಕ್ಕಂಥದ್ದು ಲಾಭಸ್ಥಾನದಲ್ಲಿದೆ. 6ರ ಅಧಿಪತಿ ಲಾಭಸ್ಥಾನದಲ್ಲಿದೆ. ಕೆಲಸ ಕಾರ್ಯಗಳು, ಅಭಿವೃದ್ಧಿಗಳು, ಹಾಗೆ ಹಿರಿಯರಿಂದ ಹಾಗೆ ಕಾರ್ಯವೈಖರಿಯಿಂದ ನಿಮಗೆ ಶುಭವನ್ನು ಬರುತ್ತೆ. ರಾಜಕೀಯವಾಗಿರ್ತಕ್ಕಂಥ ಮನೋಭಾವತೆ ಇರ್ತದೆ. ವ್ಯಾವಹಾರಿಕವಾಗಿ ಲಾಭವನ್ನು ನೋಡ್ತಕ್ಕಂಥದ್ದು ಮಕರ ರಾಶಿಯವರಿಗೆ ತೋರಿಸ್ತಾ ಇದೆ. ಖಂಡಿತವಾಗಿ ಒಂದು ರೀತಿಯಾಗಿ ಮಕರ ರಾಶಿಯವರಿಗೆ ಶುಭದ ಕಾಲ, ಒಳ್ಳೆಯದಾಗಲಿ. ಹಾಗೆ ಕುಂಭರಾಶಿ 5 ಮತ್ತು 8ರ ಅಧಿಪತಿ ದಶಮಸ್ಥಾನದಲ್ಲಿರೋದ್ರಿಂದ ಮ್ಯಾಕ್ಸಿಮಮ್ ರಾಜಕೀಯವಾಗಿ ಹಾಗೆ ಒಂದು ಟ್ರೆಮೆಂಡಸ್ ಮೈಂಡಿಂದ ನಿಮ್ಮ ಪೊಟೆನ್ಷಿಯಾಲಿಟಿ ಅಂತೂ ಖಂಡಿತ ಉಳಿಸ್ಕೊಳ್ತೀರಿ. ನನ್ನ ಹೆಸರು, ಕೀರ್ತಿ, ಪ್ರತಿಷ್ಠೆ ನಾನು ಹೇಗೆ ಮಾಡ್ಕೋಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿರ್ತದೆ. ಭಾಳ ಬುದ್ಧಿವಂತಿಕೆಯಿಂದ ಈ ದಿನ ಕೆಲಸವನ್ನು ಸಾಗಿಸ್ತೀರಿ. ಮತ್ತು ಅಥಾರಿಟಿ ಆಗಿರ್ತಕ್ಕಂಥ ಒಂದು ಹುದ್ದೆ ನಿಮ್ಮಲ್ಲಿ ಮ್ಯಾಕ್ಸಿಮಮ್ ನಡೀತಕ್ಕಂಥದ್ದು ಇರ್ತದೆ. ಆ ಟೀಮ್ ಲೀಡ್ ಮಾಡ್ತಕ್ಕಂಥ ಕೇಪಬಿಲಿಟಿ ಈ ದಿನ ನಿಮ್ಮಲ್ಲಿ ಕುಂಭರಾಶಿಯವರಿಗೆ ಬರ್ತದೆ. ಅತೀವಾದಂಥ ಬುದ್ಧಿವಂತಿಕೆ ನಿಮ್ಮನ್ನು ಸಕ್ಸಸ್ ರೇಟನ್ನು ಕೊಡ್ತಕ್ಕಂಥದ್ದು ಇರುತ್ತೆ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಆಗ್ತದೆ ಈ ದಿನ. ಮೀನರಾಶಿ ನೋಡಿ, ಮೀನರಾಶಿಯವರಿಗೆ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರುತ್ತೆ. ಧಾರ್ಮಿಕ ಕ್ಷೇತ್ರಗಳನ್ನು ಕೆಲವೊಂದು ಬಾರಿ ಭೇಟಿ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಪ್ರಯಾಣಗಳು, ದೂರ ಪ್ರಯಾಣಗಳು ಒದಗಿ ಬರ್ತದೆ. ದಾಂಪತ್ಯದಲ್ಲಿ ಸುಖ ಜೀವನವನ್ನು ಮಾಡಬೇಕು ಅಂತಕ್ಕಂಥದ್ದು ಇರುತ್ತೆ. ಅಯ್ಯೋ ಯಾವ ಕೆಲಸನೂ ಬೇಡಪ್ಪ, ಇವತ್ತು ರೆಸ್ಟ್ ಮಾಡಿಬಿಡೋಣ ನಮ್ಮ ಸಂಗಾತಿ ಜೊತೆ ಅಂತಕ್ಕಂಥ ಮನೋಭಾವತೆ ಕೂಡ ಇರ್ತಕ್ಕಂಥದ್ದು ಇರುತ್ತೆ.
ಸ್ವಲ್ಪ ಸಣ್ಣ ಪುಟ್ಟ ಲೇಸಿನೆಸ್ ಕಾಣೋದು ಬಿಟ್ಟರೆ ಈ ದಿನನೂ ಕೂಡ ನಿಮಗೆ ಶುಭತ್ವ ಇರತಕ್ಕಂಥ ದಿನ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ, ಅತಿಯಾದಂಥ ಶತ್ರುಬಾಧೆ ಇದೆ ಗುರುಗಳೇ. ಏನು ಮಾಡಬೇಕು? ಏನೇನೋ ಕೆಲಸ ಮಾಡಿದೆ. ಭಾಳ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ. ಕೇವಲ ನೀವು ಮಾಡ್ತಕ್ಕಂಥದ್ದು ನೋಡಿ, ಒಂದು ತ್ರಿಭುಜಾಕಾರ, ಅದನ್ನು ನೀವು ತ್ರಿಕೋಣ ಅಂತ ನೋಡಿದೆ, ಅದನ್ನು ಉಲ್ಟ ಬರಿಬೇಕು. ತ್ರಿಕೋಣ ಒಂದು ಪೇಪರ್ ಮೇಲೆ ಉಲ್ಟ ಬರೀರಿ. ಅದರಲ್ಲೂ ವಿಶೇಷವಾಗಿರ್ತಕ್ಕಂಥದ್ದು ಹಳದಿ ಪೇಪರ್, ಓಕೆ, ಅಥವಾ ಬಿಳಿ ಪೇಪರ್, ಒಂದು ರೆಡ್ ಇಂಕಲ್ಲಾದರೂ ಬರೀ, ಅಡ್ಡಿ ಇಲ್ಲ. ರೆಡ್ ಪೆನ್ ಅಥವಾ ಕಪ್ಪು ಪೆನ್ನಿಂದ ಬರಿಬೇಕು. ಅದನ್ನು ಉಲ್ಟ ತ್ರಿಕೋಣ ಬರಿಬೇಕು. ತ್ರಿಕೋಣ ನೋಡೋದು ಈ ಥರ ಇರ್ತದೆ. ಉಲ್ಟವಾಗಿ ತ್ರಿಕೋಣವನ್ನು ಬರೀರಿ. ಅದರ ಮಧ್ಯ ರೀಮ್ ಅಂತ ಬರೆದು ನಿಮಗೆ ಯಾರು ಶತ್ರು ಇದೆಯೋ ಆ ಶತ್ರುವನ್ನ ಹೆಸರನ್ನು ಬರೀರಿ. ಇದು ಭಾಳ ಮುಖ್ಯ. ಅದರ ಒಳಗಡೆ ರೀಮ್ ಅಂತ ಬರಿಬೇಕು. ಅದ್ರ ಒಳಗಡೆ ಶತ್ರುವಿನ ಹೆಸರನ್ನು ಬರಿಬೇಕು. ಇದನ್ನು ಹರತಾಳ ಪುಡಿ ಅಂತ ಸಿಗ್ತದೆ. ನೀವು ಹರತಾಳ ಪುಡಿ ನೀವು ನಿಮ್ಮ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಹರತಾಳ ಪುಡಿ ಅಂದರೆ, ಹರತಾಳ ಪೌಡ್ರ್ ಅಂದರೆ ನಿಮಗೆ ಸಿಗ್ತದೆ. ಅಥವಾ ಗ್ರಂಥಿ ಅಂಗಡಿಯಲ್ಲಿ ಕೇಳಿದ್ರೆ ಹರತಾಳ ಪುಡಿ ಸಿಗ್ತದೆ. ಹರತಾಳ ಪುಡಿಯ ಅದ್ದಬೇಕು. ಅದನ್ನು ಆ ಪುಡಿ ಜೊತೆ ಅದ್ದಬೇಕು. ಅದರೊಳಗಡೆ ಹಾಕ್ಕೊಳ್ತಕ್ಕಂಥಾದರೂ ಕೆಲಸ ಮಾಡ್ಬೋದು. ಅದನ್ನು ವಿಷಮಯವನ್ನಾಗಿ ಮಾಡಬೇಕು. ಆ ಪೇಪರನ್ನು ಸಾಧ್ಯವಾದರೆ ದತ್ತೂರಿ ಬೀಜದಿಂದ ಅದನ್ನು ವಿಷವನ್ನಾಗಿ ಮಾಡಿ. ಈ ಹರತಾಳ ಪುಡಿ ಅಥವಾ ದತ್ತೂರಿ ಬೀಜ ಅಥವಾ ಏನಾದರೂ ನಿಮಗೆ ಬೇರೆ ವಿಷಾದ ಪದಾರ್ಥಗಳಿದ್ದರೆ ಅದನ್ನು ತಾವು ಆ ವಿಷಮಯವಾಗಿ ಆ ಪೇಪರನ್ನು ಮಾಡಬೇಕು. ತಗೊಂಡೋಗಿ ಅವತ್ತಿನ ದಿನ ಸ್ಮಶಾನದಲ್ಲಿ ಊತಾಕಿ ಬನ್ನಿ. ನಿಮ್ಮ ಶತ್ರು ಖಂಡಿತವಾಗಿ ನಿಶ್ಶೇಷವಾಗೋಗ್ತಾರೆ. ತುಂಬಾ ಸಮಸ್ಯೆ ಮಾಡ್ತಾ ಇದ್ದಾರೆ ಅಂತಕ್ಕಂಥವ್ರು ಸುಮ್ಮನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾರೋ ದ್ವೇಷ ಇರುತ್ತೆ, ಅವನಿಗೆ ಮಾಡ್ತೀವಿ, ಅದು ತಪ್ಪಾಗ್ತದೆ, ಅದು ವರ್ಕ್ ಆಗೋದಿಲ್ಲ. ತುಂಬಾ ಕಾಟ, ನಾವೆಲ್ಲ ಸರಿ ಇದ್ದರೂ ತುಂಬ ಕಾಟ ಕೊಡ್ತಾ ಇದ್ದಾರೆ ಅಂತಕ್ಕಂಥವ್ರಿಗೆ ಇದು ಬಹಳ ಪವರ್ಫುಲ್ಲಾಗಿ ಕೆಲಸ ಮಾಡ್ತದೆ. ಈ ಸರಳವಾಗಿರ್ತಕ್ಕಂಥ ವಿಧಾನ ನಿಮ್ಮ ಶತ್ರುವನ್ನು ದಮನ ಮಾಡುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.